ಸೊ ಇವತ್ತು ನಮ್ಮ ಎರಡನೇ ದಿವಸಕ್ಕೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ತು. ಬನಾರಸಿಗೆ ಬಂದರೆ ಇಲ್ಲಿ ಸಂಕಟ ಮೋಚನ ದೇವಸ್ಥಾನ ಅಂದರೆ ನಮ್ಮ ಹನುಮಂತ ಆಂಜನೇಯನ ದೇವಸ್ಥಾನ ತುಂಬ ಡಿವೈನ್ ಆಗಿದೆ. ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ ಮಾತ್ರ. ಸೊ ಇಲ್ಲೇ ಬರುತ್ತೆ ದೇವಸ್ಥಾನ ಮುಂದ್ಗಡೆ ನೀವೇನು ನೋಡ್ತಿದ್ದೀರಲ್ಲ, ಅಲ್ಲಿ ಒಳಗೆ ಕ್ಯಾಮ್ರಾ ಮೊಬೈಲೆಲ್ಲ ಅಲೋ ಇಲ್ಲ. ಸೊ ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಯಾವ್ದಾದ್ರು ಫೋಟೋಸ್ ಇದ್ದರೆ ನಿಮಗೆ ಹಾಕಿ ತೋರಿಸ್ತಿರ್ತೀನಿ. ಸೊ ಅದು ಪ್ರಸಾದನೂ ತೋರಿಸ್ತೀನಿ ನೋಡಿ. ಇದು ಲಾಲ್ ಪೇಡೆ ಅಂತ ನಮ್ಮ ಕಡೆ ಧಾರವಾಡ ಪೇಡೆ ಸಿಗುತ್ತಲ್ಲ, ಅದಕ್ಕಿಂತನೂ ಒಂದು ಪಟ್ಟು ರುಚಿಯಾಗಿದೆ ಮಾತ್ರ, ಸಕ್ಕತ್ತಾಗಿದೆ. ಇನ್ನೊಂದಿದೆ ಮೋತಿಚೂರು ಲಡ್ಡು, ಮೋತಿಚೂರ ಬೇಸನ್ ಲಡ್ಡು, ಅದು ತುಂಬ ಚೆನ್ನಾಗಿದೆ. ಸೊ ನಾವು ಇವಾಗ ಬಂದಿರೋದು ಗೌರಿಕುಂಡು. ನವರಾತ್ರಿ ಟೈಮಲ್ಲಿ ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ದೇವಸ್ಥಾನ ನೋಡಿ ಅಲ್ಲಿದೆ. ಸೊ ಇದು ನವರಾತ್ರಿ ಮಾತ್ರ ಹೆವಿ ಜನ ಇರ್ತಾರೆ. ನಾವು ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಒಳಗೆ ಹೋಗೋಣ ಬನ್ನಿ. ಒಳ್ಳೆ ದರ್ಶನ ಆಯಿತು. ಫುಲ್ ನೋಡಿ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಪೂರ್ತಿ ಇದೆಲ್ಲಿ ನೋಡ್ತಿದ್ರೆ ಇದೆಲ್ಲ ಗೌರಿಕುಂಡ ದೇವಸ್ಥಾನ, ನವರಾತ್ರಿ ಸ್ಪೆಷಲ್ ಇದು. ಸೊ ಇವಾಗ ಹೋಗ್ತಿರೋ ಜಾಗ ಕಾಲ್ಭೈರವ್ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಅಲ್ಲಿಗೆ ಗಾಡಿ ಹೋಗಲ್ಲ. ಸೊ ಅದಕ್ಕೆ ನಾವು 3 ಜನ ಇದ್ದೀವಲ್ಲ, ಇಬ್ಬರು ಅದರಲ್ಲಿದ್ದಾರೆ, ನಾನು ಒಬ್ಬ ಇದರಲ್ಲಿದ್ದೀನಿ. ಇಲ್ಲಿ ಟ್ರಾಫಿಕ್ ನೋಡ್ಬಿಟ್ಟು ಗಾಬರಿ ಎದ್ದೋಗ್ಬೇಕು. ಯಪ್ಪ ಅಷ್ಟು ಟ್ರಾಫಿಕ್ ಇಲ್ಲಿ. ಆರ ನೋಡೋಕ್ಕಂತೂ ಹಿಂದೆ ಮುಂದೆ ನೋಡಲ್ಲ ಇಲ್ಲಿ. ಸೊ ಇವಾಗ ಹೋಗ್ತಾ ಇರೋದು ಕಾಲ್ಭೈರವ ದರ್ಶನ ಮಾಡೋಣ ಅಂತೇಳಿ. ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಮಾತ್ರ, ಜನನೂ ಸಿಕ್ಕಾಪಟ್ಟೆ ಇದೆ. ಸೊ ಕಾಲ್ಭೈರವ ಒಂದು ದರ್ಶನ ಮಾಡೋಣ. ಮಣಿಕರ್ಣಿಕೆ ಘಾಟಿಗೆ ಸಂಜೆ ಹೋಗೋಣ ಅಂತ ಇದ್ದೀವಿ. ಸೊ ಮಣಿಕರ್ಣಿಕೆ ಘಾಟ್ ಸಂಜೆ ಹೋಗ್ಬಿಟ್ಟು ಇವಾಗ ಕಾಲ್ಭೈರವನ ದರ್ಶನ ಮಾಡ್ಕೊಂಡು ಬರೋಣ. ಗಲ್ಲಿ ನೋಡಿ ಇಲ್ಲಿದೆ. ಬಟ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಇಲ್ಲಿ, ತಡೆಯೋಕ್ಕಾಗಲ್ಲ ಅಷ್ಟು ಬಿಸಿಲು. ಹಾಂ ಬಾಯ್ ಪಕಡು. ನೋಡಿ ಇಲ್ಲಿ ಜನ ನೋಡಿ ಇಲ್ಲಿ ಎಷ್ಟಿದ್ದಾರೆ ಅಂತ. सामने तक ये तो आपको नजर आ रहा है. ಚೆನ್ನಾಗಿದೆ, ಟ್ರೈ ಮಾಡಿ ಬನಾರಸ್ ಬಂದಾಗ ಮಾತ್ರ, ಮಿಸ್ ಮಾಡಬೇಡಿ ಇದು. ಸೊ ಬನಾರಸಲ್ಲಿ ಈ ರಾತ್ರಿ ಹೊತ್ತು ಗಲ್ಲಿಗಳಲ್ಲಿ ಓಡಾಡೋದು ಒಂದು
ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಅದು. ಸೊ ಅಲ್ಲಿ ಮುಂದೆ ನೋಡಿ ಘಾಟಲ್ಲಿ ಗಂಗಾ ಆರತಿ ನಡೀತಾ ಇರುತ್ತೆ. ಬೇಕು ಅಂದರೆ ಬೋಟಲ್ಲಿ ಗಂಗಾ ನದಿಲಿ ಸುತ್ತಾಡಿಸ್ಕೊಂಡು ಅಲ್ಲಿಂದನೂ ಬೇಕಾದ್ರೆ ನೀವು ಆರತಿ ನೋಡ್ಬೋದು, ಇಲ್ಲ ಹಿಂಗೆ ಗಲ್ಲಿನೂ ಸುತ್ತಾಡ್ಬೋದು. ಬೇರೆಯೇ ಒಂದು ವೈಬ್ ಇಲ್ಲಿ. ಬನಾರಸಿಗೆ ಒಂದ್ಸಲ ನಿಜವಾಗ್ಲೂ ಬನ್ನಿ. ಬನಾರಸಿಗೆ ಬಂದಮೇಲೆ ಈ ಬಿಜೇರಿಯಾ ಕೆಫೆಲಿ ಈ ಆ್ಯಪಲ್ ಪೈ ತಿಂದೇ ಹೋಗೋದು ಇನ್ಕಂಪ್ಲೀಟ್. ಸೊ ಬನಾರಸಿಗೆ ಬಂದವರು ಬಿಜೇರಿಯಾ ಕೆಫೆಗೆ ಬಂದು ಈ ಆ್ಯಪಲ್ ಪೈ ತಿನ್ನಲೇಬೇಕು. ಯಾಕೆಂದರೆ ಇಡೀ ಇಂಡಿಯಾದಲ್ಲಿ ಇಲ್ಲಿ ಒಂದೇ ಕಡೆ ಅನಿಸುತ್ತೆ ಈ ಡಿಶ್ ಸಿಗೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದವ್ರು ಮಾತ್ರ ಟ್ರೈ ಮಾಡಲೇಬೇಕಿದ್ನ. ಕೆಫೆ ಆ್ಯಂಬಿಯನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಬಂದವರು ಹಸಿಗಟ್ಟಿಗೆ ಬಂದಾಗ ಒಂದ್ಸಲ ನಿಜವಾಗ್ಲೂ ಟ್ರೈ ಮಾಡಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. नमस्कार भाई, मैं कर्नाटका से हूँ. ये देख के मुझे थोड़ा अट्रैक्ट हो गया कि हमारी संस्कृति अभी भी इधर जिंदा है. क्योंकि हमारे वहाँ ना ये पूरा ख़त्म हो चुका है. नहीं, हमारे यहाँ यूपी में ये देख के बहुत खुश हुआ कि अभी भी ये सब चल रहे हैं यहाँ पे. तो कैसे आपका डाइट वेट कैसे चलते हैं? और रही डाइट की बात, तो जो देसी है डाइट वही घी, दूध, मलाई, इसी पे परवानी होती है. तो अच्छा, इधर कंपटीशन को बेचते हैं जी भाई लोग को? हाँ, होता है. आपकी डाइट में नॉनवेज नहीं होते? नहीं, नॉनवेज नहीं होते हैं. नॉनवेज में मिलाव नहीं है. हम लोग बजरंगबली के भक्त हैं. हाँ, वेजिटेरियन शुद्ध. कि बहुत कुछ है. एक सब एक पोस्ट दे दो ना भाई. हाँ वाह. ಬನಾರಸ್ ಪಾನು ಯಾವ್ದು ಬೇಕು ನೋಡಿ. ಸಿಲ್ವರ್ ಇದೆ, ಗೋಲ್ಡ್ ಇದೆ. ನೋಡೋಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಮಾತ್ರ. ಈ ಮಣಿಕರ್ಣಿಕೆ ಘಾಟಿಗೆ ನೀವು ಬಂದರೆ ಜೀವ ಇರೋ ಶರೀರಗಳ್ನೂ ನೋಡ್ಬೋದು, ಜೀವ ಇಲ್ಲದೆ ಇರೋ ಶರೀರಗಳ್ನೂ ನೋಡ್ಬೋದು. ಬಟ್ ನಿಮಗೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಅದರಲ್ಲಿ. ಯಾಕೆಂದರೆ ಇಲ್ಲೊಂದು ವೈಬ್ ಆ ಥರ ಇದೆ. ಈ ಜನ ಹೆಂಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂದರೆ, ಶವ ಅಲ್ವಾ ಬಿಡು, ಅವರಿಗಂತೂ ಸಿಕ್ಕಾಬಿಟ್ಟೆ ಮಾಮೂಲಿ ಆಗಿಬಿಟ್ಟಿದೆ. ಈ ಜಾಗಕ್ಕೆ ಬರೋರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು. ಮೆಂಟಲಿ ವೀಕ್ ಇದ್ದವ್ರು ಬಂದರೆ ಅದು ಇನ್ನೊಂದು ಥರಕ್ಕೆ ಆಗಿಬಿಡುತ್ತೆ. ಜೀವನದಲ್ಲಿ ಅವನು ಯಾರೇ ಇರಲಿ, ಅವನೊಂದು ಕೆಡವಬೇಕು, ಇವನೊಂದು ಕೆಡವಬೇಕು, ಅವನು ಕಂಡ್ರೆ ನನಗಾಗಲ್ಲ, ಹೊಟ್ಟೆ ಕಿಚ್ಚು. ನೋಡಿ ಲಾಸ್ಟಿಗೆ ಮನುಷ್ಯನ ಜೀವನ ಇಷ್ಟೇ. ಸೊ ನನ್ನ ಪ್ರಕಾರ ಏನಂದರೆ, ಈ ವಾಮಾಚಾರ, ಮಾಟ ಮಂತ್ರ ಈ ಆಗಲ್ವಲ್ಲ ಅಂಥವ್ರಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಕೈಲಾಗದಿದ್ದವ್ರು ಮಾತ್ರ ಈ ವಾಮಾಚಾರ ಕಿಳಿಯೋದು. ಬಟ್ ಏನು ಮಾಡೋಂಗಿಲ್ಲ, ನಮ್ಮ ಸಮಾಜ ಇರೋದೇ ಹಂಗೆ. ಈ ಮಣಿಕರ್ಣಿಕಾ ಘಾಟ್ ನೋಡಿ ನನಗೆ ಏನು ಅನಿಸ್ತು ಅಂದರೆ, ಇರೋದೊಂದು ಜೀವನ, ತುಂಬ ಚೆನ್ನಾಗಿ ಅದನ್ನ ಜೀವಿಸ್ಕೊಂಡು ಹೋಗೋಣ. ಅಂದರೆ ಲೆಟ್ಸ್ ಲಿವ್ ದ ಮೂಮೆಂಟ್. ಈ ಬನಾರಸ್ ಅನ್ನೋ ಊರು ನಿಜವಾಗ್ಲೂ ಎಲ್ಲ ಊರುಗಳಿಗಿಂತ ಒಂಥರ ತುಂಬಾ ಡಿಫ್ರೆಂಟಾಗಿದೆ. ಯಾಕೆಂದರೆ ಇಲ್ಲಿನ ಈ ಒಂದು ಜೀವನ ಶೈಲಿ ನೀವು ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಜನಗಳು, ಶವಗಳು ಎಲ್ಲ ಒಟ್ಟಿಗೆ ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ನನಗಿಲ್ಲಿ ನೋಡಿ ಹಂಗೆ ಅನ್ನಿಸ್ಬಿಡ್ತು.
ಒಂದಂತೂ ನಿಜ, ಬನಾರಸ್ಸಿಗೆ ಬಂದವರು ಬನಾರಸ್ನ ಪೂರ್ತಿ ಸುತ್ತಾಡ್ಬಿಟ್ಟು ನೀಟಾಗಿ ವಾಪಸ್ ಹೋಗ್ಬೇಕಾದ್ರೆ ಅವ್ರು ಬಂದಂಥ ವ್ಯಕ್ತಿಯಾಗಂತೂ ಹೋಗಲ್ಲ. ಇದಂತೂ 100ಕ್ಕೆ 100 ನಿಜ ಮಾತ್ರ.